ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಇವಾಗ ನಾನು ಮಾಡ್ತಾ ಇರೋ ವೀಡಿಯೋಸ್ಗೆ ತುಂಬ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ ಆ್ಯಂಡ್ ಚೆನ್ನಾಗಿದೆ ಅಂತ ಕಾಮೆಂಟ್ ಕೂಡ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳು ನೆಕ್ಸ್ಟ್ ಕೂಡ ಬರ್ತಾ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಓಕೆ, ಸೊ ಈಗ ಇವತ್ತಿನ ಬೆಳಗ್ಗೆಯಿಂದ ಏನೇನಾಗ್ತಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪಾಪುಗೆ ಸ್ನಾನ ಆಯಿತು. ಸ್ನಾನ ಆದಮೇಲೆ ಇವಾಗ ಸಖತ್ತು ಥಂಡಿ ಇದೆ, ಅದಕ್ಕೆ ಸೋಮು ಪಾಪುಗೆ ಹೇರ್ ಡ್ರೈನ ಮಾಡ್ತಾಯಿದ್ದಾರೆ. ಇವಾಗ ಹೇರ್ ಡ್ರೈ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಯೂಶ್ವಲಿ ನಾನು ಅವಳಿಗೆ ಸಮ್ಮರಲ್ಲೆಲ್ಲ ಹಂಗೆ ಮಾಡಲ್ಲ. ಇವಾಗ ತುಂಬ ಥಂಡಿ ಇದೆ ಅಂತ ಹೇಳಿಬಿಟ್ಟು ನಾನು ಹೇರ್ ಡ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನನಗಿನ್ನೂ ಕೋಲ್ಡ್ ಹೋಗೇ ಇಲ್ಲ. ಆ ವಾಯ್ಸು ಹೀಗೆ ಇರುತ್ತೆ. ಇನ್ನೊಂದು 2-3 ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡಿಕೊಡಿ. ಓಕೆ, ಹಿಂದೆ ಇನ್ನು ಏನು ಮಾಡ್ತೀಕಪ್ಪ? ಯೂಶ್ವಲಿ ನಮ್ಮ ಸಂಡೇ ಸ್ಯಾಟರ್ಡೆ ಅಂತ ಹೇಳಿದರೆ ನಾವು ಆರಾಮಾಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ಳಿ ಆರಾಮಾಗೆ ಕೂತ್ಕೊಂಡು ಕಾಫಿ ಕುಡಿದು ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು 1-2 ಮೂವಿಗಳನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಅಂಥದ್ದು ನಮ್ಮ ಸಂಡೇ ಆ್ಯಂಡ್ ಸ್ಯಾಟರ್ಡೆ. ನಂದು ಸೋಮದು ಸ್ಪೆಷಲಿ. ಪಾಪು ಹುಟ್ಟಿದ ಮೇಲೆ ಅವಳು ಎಷ್ಟೊತ್ತಿಗೆ ಎದ್ದೊಳ್ತಾಳೋ ಆವಾಗಲೇ ಸಂಡೇ, ಅವಳು ಎಷ್ಟೊತ್ತಿಗೆ ಮಲ್ಕೋತಾಳೋ ಅದೇ ಸ್ಯಾಟರ್ಡೆ. ಆ ಥರ ಅಷ್ಟೇ. ನಮ್ಮದೇನು ಇವಾಗ ಪ್ಯಾಟರ್ನ್ ಆ ಥರ ಎಲ್ಲ ಏನು ಇಲ್ಲ, ಫಿಕ್ಸ್ಡ್ ಅನ್ನೋ ಥರ ಏನಿಲ್ಲ. ಸಮ್ಟೈಮ್ಸ್ ಅವಳು 7:30ಗೆ ಎದ್ದೊಳ್ತಾಳೆ, 8:30ಗೆ ಎದ್ದೊಳ್ತಾಳೆ, ಒಂದೊಂದ್ಸರಿ 10 ಗಂಟೆಗೆ ಎದ್ದೊಳ್ತಾಳೆ, ಆ ಥರ. ಬಟ್ ನಾನು ಸ್ವಲ್ಪ ಬೇಗನೆ ಎದ್ದಿರ್ತೀನಿ. ನಾನು ಬೆಳಗ್ಗೆ ಒಂದೊಂದು ಸಲ ಮಾತ್ರ ನನಗೇನೋ ನೈಟ್ ನಿದ್ದೆ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ನಾನು ಒಂದು 10-10:30 ಆರಾಮಾಗಿ ಎದ್ದೊಳ್ತೀನಿ. ಇಲ್ಲ, ನಾನು ಆರಾಮಾಗೆ ಪಾಪುನು 10 ಗಂಟೆಗೆ ಮಲ್ಕೊಂಡು ಅವಳು ಬೆಳಗ್ಗೆ 8 ಗಂಟೆಗೆ ಇದ್ಲು ಅಂದರೆ ಅದು ನಂದು ಪರ್ಫೆಕ್ಟ್ ಪ್ಯಾಟ್ರನ್ ಅದು ಕೂಡ. ಸೊ ಹಂಗಾಗ್ತಾ ಇದೆ. ಅಂದ್ರೆ ಎಣ್ಣೆ ಜಾಸ್ತಿ ಖರ್ಚಾಗಲ್ಲ ಅಂತ ಹೇಳ್ಬೇಕು. Okay, shall we start now? Olive oil. ನನ್ನ ಫೇವ್ರೇಟ್ ಒಂದು ಸಲಾಡ್ನ ನಾನು ರೆಡಿ ಮಾಡಿಕೊಂಡು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ತಿಂದೆ. ಓಕೆನಾ? ಆ್ಯಂಡ್ ಇದನ್ನು ಟ್ರೈ ಮಾಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ.
ಬೆಂಗಳೂರಲ್ಲಿರೋರ್ಗಂತೂ ಇದೆಲ್ಲ ಐಟಮ್ಸು ಸಿಕ್ಕೇ ಸಿಗುತ್ತೆ 100%. ಬಟ್ ಅದೇ ಹೊರಗಡೆ ಇರೋರಿಗೆ ಈ ಕೆಲವೊಂದು ಐಟಮ್ಗಳು ಇದು ಸಿಗಲ್ಲ. ಇದು ನಮಗೆನೇ ಇವಾಗ ಸಿಗ್ತಾ ಇದೆ ಅಷ್ಟೇ. ಇವಾಗ ಈ ಮಾಲೆಲ್ಲ ಆಯ್ತಲ್ವಾ, ಆವಾಗ ಈ ಯಾವುದದು ಈ ಲೂಲು ಮಾಲೆಲ್ಲ ಆಯ್ತಲ್ವಾ, ಅಲ್ಲಿ ಇದನ್ನು ತರಿಸ್ತಾರೆ. ಅದಾದಮೇಲೆ ಇವಾಗ ಬಿಗ್ ಬಾಸ್ಕೆಟಲ್ಲಿ ಮತ್ತು ಜಿಪ್ಟೋದಲ್ಲೆಲ್ಲನೂ ಈ ಥರದ್ದೆಲ್ಲನೂ ಸಿಗ್ತಾ ಇದೆ, ಸಲಾಡ್ ಮಾಡೋವಂಥ ಒಂದು ವೆಜ್ಜೀಸು. ಮುಂಚೆ ನಂಗೆ ಸಿಗ್ತಿರ್ಲಿಲ್ಲ, ಸಿಕ್ಕಿದ್ರೂ ತುಂಬ ಕಾಸ್ಟ್ಲಿ ಇರ್ತಿತ್ತು. ಬಟ್ ಇವಾಗ ಓಕೆ ಪ್ರೈಸ್ ಎಲ್ಲ ನಾವು ಅಫೋರ್ಡ್ ಮಾಡ್ಬೋದು, ಆ ಥರ ಇದೆ. ಆ ಥರದ್ದು ಅದಕ್ಕೆ ಮನೆಯಲ್ಲೇ ಒಂದು ಸಲಾಡ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿದೆ. ಆ್ಯಂಡ್ ಇದಕ್ಕೆ ಮಯೋನೀಸ್ ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನಮ್ಮನೇಲಿ ಖಾಲಿ ಆಗಿತ್ತು, ನಾನು ತುಂಬ ದಿವಸ ಆಗಿದೆ ಹೋಗೇ ಇಲ್ಲ ನಾನು ತೊಗೊಂಡು ಬರೋದಕ್ಕೆ, ಖಾಲಿ ಆಗಿತ್ತು. ಹಂಗಾಗಿ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ಸೋಮು ಇದನ್ನಿಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಕಾಲೆಲ್ಲ ನೆನೀತಾ ಇದೆ ಕಣಿ. ಈ ಕಡೆ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ವ್ಯೂ. ನಂಗಂತೂ ಮಳೆ ಬಂದಾಗ ಒಂದು ರೌಂಡು ಹೊರಗಡೆ ನಡ್ಕೊಂಡು ಹೋಗಿ ಬರಬೇಕು ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ದೊಡ್ಡ ಛತ್ರಿ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಸೊ ಒಂದು 5 ಜನ ಆರಾಮಾಗಿ ನಿಂತ್ಕೋಬೋದು ಈ ಛತ್ರಿ ಒಳಗೆ, ಅಷ್ಟು ಸಖತ್ತಾಗಿದೆ ಇದು. ಅದಕ್ಕೆ ಅದನ್ನು ಎತ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ವೆದರ್ ಮಾತ್ರ ವಾವ್ ಅನ್ನೋ ಥರ ಇತ್ತು ನಿಜವಾಗ್ಲೂ. ಈ ಟೈಮಲ್ಲಿ ಮಲೆನಾಡು ಸೈಡ್ ಹೋದರೆ ಹೆಂಗಿರುತ್ತೆ ಗೊತ್ತಾ, ಅದು ಆ ವ್ಯೂ ಆಗಲಿ, ಆ ಬ್ಯೂಟಿನೇ ಬೇರೆ ಥರ ಇರುತ್ತೆ ನಿಜವಾಗ್ಲೂ. ಅದನ್ನು ನಾವು ಇಲ್ಲಿ ಎಲ್ಲೂ ಎಂಜಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಹೋಗಿ ಈ ಟೈಮಲ್ಲಿ, ಮಾನ್ಸೂನ್ ಟೈಮಲ್ಲಿ ಮಲೆನಾಡು ಕಡೆ ಟ್ರಿಪ್ಪಿಗೆ ಹೋಗಿ. ಇಟ್ಸ್ ವೆರಿ ಬ್ಯೂಟಿಫುಲ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಮಳೆಗಾಲ ಬಂತು ಅಂದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ. ನಾವು ಎಲ್ಲಾದರೂ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ. ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅವಳು ಒಂಚೂರು ಒಳಗೂ ಗೊತ್ತಾಗಬೇಕು. ಆವಾಗ ದೊಡ್ಡವಳಾದ್ಮೇಲೆ ಕರ್ಕೊಂಡು ಹೋದರೆ ಒಂಥರ, ಇವಾಗ ಒಂಥರ ವೆದರೆಲ್ಲ ಚೇಂಜ್ ಆದರೆ ಏನು ಗೊತ್ತಾ, ತುಂಬ ಕಿರಿಕಿರಿ ಮಾಡ್ತವೆ ಮಕ್ಕಳು, ಅವರಿಗೆ ಗೊತ್ತಾಗಲ್ಲ ಅಷ್ಟು ಅಲ್ವಾ. ಸೊ ಹಾಗಾಗಿ ಮತ್ತು ಈ ಮಳೆಗಾಲ ಈ ವೆದರ್ಗಳು ಯಾವಾಗ ಹುಷಾರಿಲ್ದಂಗೆ ಆಗುತ್ತೆ, ಯಾವಾಗ ಕೋಲ್ಡ್ ಬಂದುಬಿಡುತ್ತೆ ಅದೆಲ್ಲ ಹೇಳೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನಾವೂ ಎಲ್ಲೂ ಪ್ಲ್ಯಾನ್ ಮಾಡಲ್ಲ. ಇನ್ನೊಂದು 2 ವರ್ಷ ಅಂತೂ ಫಿಕ್ಸು, ಎಲ್ಲೂ ಪ್ಲ್ಯಾನ್ ಮಾಡಲ್ಲ. ಹೋದರೆ ನಾವಿಲ್ಲೇ ನಿಯರ್ ಬೈ ಆ ಥರ ಹೋಗ್ತೀವಿ ಅಷ್ಟೇ. ಯಾವುದೂ ಅಂತ ಬಿಗ್ ಪ್ಲ್ಯಾನ್ ಯಾವುದೂ ಇಲ್ಲ ಸದ್ಯಕ್ಕೆ ನಮ್ಮ ಹತ್ರನೂ. ಹಾಗೆ ಆಮೇಲೆ ಸೋಮುಗೂ ಕರೆದೆ, ಬನ್ನಿ ಎಷ್ಟು ಚೆನ್ನಾಗಿದೆ ವೆದರ್ ನೋಡೋಣ ಅಂತ ಹೇಳಿಬಿಟ್ಟು. ಹಾಗೆ ಸರಿ ಆಯಿತು ಅಂತ ಹೇಳಿ ಅದಾದಮೇಲೆ ಮಳೆ ಬರ್ತೈತಲ್ಲ ಜೋರಾಗಿ, ಒಂದು ಚೂರು ಫಿಶ್ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅಗೇನ್ ಅಲ್ಲಿಂದ ಕಾರ್ ತೊಗೊಂಡು ಸೀದಾ ಪಟ್ಟಂತ ನಾವು ಫಿಶ್ ತೊಗೊಬರೋಣ ಅಂತ ಹೋದ್ವಿ ಅಲ್ಲಿಗೆ. ಫಿಶಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಫಿಶ್ ಅವತ್ತು ತೊಗೊಳಕ್ಕೆ ಹೋದ್ವಿ, ಮತ್ತು ನಮಗೆ ಬೇಕಾಗಿದ್ದು ಫಿಶ್ ಒಂದು ಇರಲಿಲ್ಲ, ಅದರಲ್ಲಿ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಸರಿ ಆಯಿತು ಫಿಶ್ ಬೇಡ ಅಂತ ಹೇಳ್ಬಿಟ್ಟು ಚಿಕನ್ನೇ ತೊಗೊಂಡು ಹೋದ್ವಿ ಮನೆಗೆ. ಅಂದರೆ ಈ ಮಳೆಯೆಲ್ಲ ಬಂದಾಗ ನೋಡಿ ವೆದರು ಹೆಂಗೆ ಡಿಮ್ಯಾಂಡ್ ಮಾಡುತ್ತೆ ನೋಡಿ, ನೀನು ಇಂಥದ್ದು ತಿನ್ನು, ಇಂಥದ್ದು ಹಿಂಗಿರು ಅಂತ ವೆದರೇ ಡಿಮ್ಯಾಂಡ್ ಮಾಡಿಬಿಡತ್ತೆ. ನಾವೇನು ಹೇಳೋದು ಬೇಡ. ಮಳೆ ಬರ್ತಿದ್ರೆ ಬಜ್ಜಿ ಬೋಂಡ ಕಾಫಿ, ಅದು ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಅದೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ನೀವು ಯಾವ ಡಯಟೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಈ ಥರ ವೆದರಲ್ಲಿ. ಆ್ಯಂಡ್ ಬೆಂಗಳೂರು ವೆದರ್ ಏನಿದೆಯಲ್ಲ, ಇದು ಎಲ್ಲೂ ಸಿಗಲ್ಲ ಹೋದರೆ. ಇದೇ ಒಂಥರ ಡಿಫ್ರೆಂಟ್ ವೆದರ್ ಅಲ್ವಾ. ಸೊ ಮಳೆಗಾಲದಲ್ಲಿ ಮಳೆನೂ ಬರುತ್ತೆ, ಬಿಸಿಲು ಬರುತ್ತೆ, ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ, ಏನು ಪ್ರಿಡಿಕ್ಷನ್ ಇಲ್ಲ. ಬ್ಯಾಂಗ್ಳೂರು ವೆದರ್ ಯಾವಾಗಲೂ ಅಷ್ಟೇ, ಪ್ರಿಡಿಕ್ಷನ್ ಇಲ್ಲ. ಆ್ಯಂಡ್ ಯಾವತ್ತೂ ಬೋರ್ ಆಗೋಲ್ಲ. ಈ ವೆದರ್ ಏನಿದೆಯಲ್ಲ ಇದು ಯಾವತ್ತೂ ಬೋರ್ ಆಗೋಲ್ಲ. ಇನ್ನೂ ನಮಗೆ ಬೇರೆ ಕಡೆ ಹೋದಾಗ ಬಿಸಿಲಂದ್ರೆ ಅಷ್ಟೇ ರಣ ಬಿಸಿಲಿರುತ್ತೆ, ಅದೊಂಥರ ತುಂಬ ಹಿಂಸೆ ಅನಿಸುತ್ತೆ. ಬಟ್ ಇಲ್ಲೇನೋ ಹಂಗಂತ ಏನು ಅನಿಸಲ್ಲ. ಬಟ್ ಈ ಸರಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಷ್ಟು ಬಿಟ್ಟರೆ ನಾರ್ಮಲಾಗೆ ನಾವು ಆರಾಮಾಗೆ ಇಲ್ಲಿ ವೆದರ್ನ ಯಾವಾಗ್ಲೂ ಅಡ್ಜಸ್ಟ್ ಆಗಿ ಇರ್ಬೋದು ಅಂತ ನನಗನ್ಸುತ್ತೆ. ಬ್ಯಾಂಗ್ಳೂರಲ್ಲಿರೋರಿಗೆ ಅದೇ ಇಷ್ಟ ಮೇಯ್ನಾಗೆ. ಬ್ಯಾಂಗ್ಳೂರು ವೆದರೇ ಇಟ್ ಈಸ್ ವೆರಿ ಯುನೀಕ್ ವೆದರ್ ಅಂತ ಹೇಳ್ಬೋದು ನಿಜವಾಗ್ಲೂ.
ನಾನು ನೋಡಿ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಈ ಜಾಕೆಟ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ನಿಮಗೆ ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಅಟ್ಯಾಚ್ ಮಾಡ್ತೀನಿ, ಓಕೆನಾ. ತುಂಬ ಬೆಚ್ಚಗಿರುತ್ತದು. ಹಂಗೆ ಜೋರ ಮಳೆ ಬರ್ತಾ 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 ರಜತಗಿರಿ ನಮ್ಮ ಕನಕಪುರ ಮೇನ್ ರೋಡಲ್ಲಿ ಇವಾಗ ಆಗಿದೆಯಲ್ಲ, ಅದೊಂದು ಹೊಸ ಹೋಟೆಲ್. ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಸ್ಟ್ರಾಂಗ್ ಕಾಫಿ ಸಿಗುತ್ತೆ, ಓಕೆನಾ. ಅದು ನಾನಂತೂ ಯಾವತ್ತೂ ಅದನ್ನು ಕುಡಿಯಲ್ಲ, ಅಷ್ಟು ಎಕ್ಸ್ಟ್ರೀಮ್ ಸ್ಟ್ರಾಂಗ್ ಕಾಫಿ. ಆ್ಯಂಡ್ ಅದು ಆ ಓಡರೇ ತುಂಬ ಸ್ಟ್ರಾಂಗಾಗಿ ಬರ್ತಿರುತ್ತೆ. ಅದು ಸೋಮುಗೆ ಅದು ತುಂಬ ಇಷ್ಟ ಆಗುತ್ತೆ. ಅದೇನೋ ಅದನ್ನು ಕುಡಿಬೇಕು ಅಂತ ಆಸೆ ಪಟ್ಟರು, ಅದು 8 ಗಂಟೆ ರಾತ್ರಿಲಿ. ಸರಿ ಆಯಿತು, ಮಳೆ ಅಲ್ವಾ, ಅವ್ರಿಗೆ ಕಾಫಿ ಇಷ್ಟ ಆಗುತ್ತೆ, ಸರಿ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಅವರೊಂದು ಕಾಫಿ ಕುಡಿದ್ರು, ನಾನೊಂದು ಪಾನಿಪುರಿ ತೊಗೊಂಡೆ. ಅಲ್ಲಿಂದ ಸೀದಾ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮತ್ತೆ ತಿರ್ಗಾ ಮನೆಗೆ ಚಿಕನ್ ತೊಗೊಂಡ್ಬಂದು ಮಾಡೋಣ ಅಂತ. ಚಿಕನ್ ಎಲ್ಲ ಇವಾಗ ಮಾಡೋದು ವೆರಿ ಸಿಂಪಲ್ ಅಲ್ವಾ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಪಟ್ಟಂತ ಯಾವಾಗ ಬೇಕು ಅವಾಗ ತೊಗೊಬಂದು ಮಾಡ್ಬೋದು ಇಮಿಡಿಯೇಟಾಗಿ. ಇದಕ್ಕೇನಿಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸು, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕ್ಬಿಟ್ಟು ಫಸ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಅದ್ರ ಜೊತೆ ಚಿಕನ್ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಡೋ ತನಕ ಟೈಮ್ ಕೊಟ್ಟು, ಅದಾದಮೇಲೆ ಮತ್ತೆ ನಿಮ್ಗೆ ಏನಾದರೂ ಮಸಾಲೆ ಬೇಕಂದರೆ ಹಾಕ್ಕೊಳ್ಳಿ. ಅಗೇನ್ ಮತ್ತೆ ಏನಾದರೂ ಏನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೊಂಚೂರು ಬೇಕು ಅನ್ಸಿದ್ರೆ ಇನ್ನೊಂಚೂರು ಹಾಕ್ಕೋಬೋದು. ಅದಾದಮೇಲೆ ಚಿಕನ್ ಸಾರು ಪೌಡ್ರ್ ಹಾಕ್ಕೊಳ್ಳಿ, ಅಥವಾ ಚಿಕನ್ ಗೊಜ್ಜಿಂದ ಏನಾದರೂ ನಿಮಗೆ ಮನೇಲಿ ಸ್ಪೆಷಲ್ ಪೌಡ್ರ್ ಇದ್ದರೆ ಅದು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ತೀನಿ, ಮೆಣಸು ಇಷ್ಟ ಆಗುತ್ತೆ ನನಗೆ ಫ್ಲೇವರು, ಅದಕ್ಕೆ ಮೆಣಸಿಂದೇ ಪೆಪ್ಪರ್ ಡ್ರೈ ಥರ ಮಾಡ್ಕೊಂಬಿಡ್ತೀವಿ ಒಂದೊಂದು ಸಲ, ಅಂದರೆ ಲೇಟಾಗಿ ತೊಗೊಬಂದರೆ. ಇದೇ ಬೇಗ ಆಗೋ ರೆಸಿಪಿ ಆ್ಯಕ್ಚುಲಿ, ಏನೊಂದು 20 ನಿಮಿಷಕ್ಕೆ ಬೆಂದೇ ಹೋಗ್ಬಿಡುತ್ತೆ ಎಲ್ಲ ಆರಾಮಾಗೆ. ಅದಕ್ಕೆ ಆಮೇಲೆ ಒಂಚೂರು ಚಿಕನ್ ಸಾಂಬಾರು ಪೌಡ್ರು ಹಾಕ್ಬಿಟ್ಟು ಅದು ಅದ್ರ ಪಾಡಿಗೆ ಅದು ಬೇಯಲಿ. ಅದು ನಾನು ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಬೇಯಲಿ. ಈ ಕಡೆ ಸುಮ್ಮನೆ ಹಾಗೆ ಒಂಚೂರು ಮೆಣಸು ಹಾಕ್ಬಿಟ್ಟು ಹುರಿಯೋಣ ಅಂತ ಹೇಳ್ಬಿಟ್ಟು, ಹಂಗೆ ಹುರ್ಬಾಡ್ ಥರ ಮಾಡೋಣ ಅಂತ ಹೇಳಿ ಒಂದು 4 ಪೀಸ್ ಎತ್ತಿಟ್ಕೊಂಡಿದ್ದೆ. ಇದಕ್ಕೆ ಏನೂ ಇಲ್ಲ, ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡೋದು ನಾನು ಚಿಕನ್ ಇದಕ್ಕೆಲ್ಲ, ಬಿಕಾಸ್ ಅದರದ್ದೇ ಆಯಿಲ್ ಬಿಡೋ ಥರ ಆಗುತ್ತಲ್ವ. ಸೊ ನಾರ್ಮಲ್ ಆಯಿಲ್ ಏನು ಹಾಕೋದಿಲ್ಲ, ಆಲಿವ್ ಆಯಿಲ್ನ ಸ್ವಲ್ಪ ಹಾಕೋತೀನಿ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಹುರ್ಬಾಡಿದು ಆಯಿತಾ, ಒಂಥರ ಸುಟ್ಟಿರೋ ಥರ ಇರುತ್ತೆ. ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಅಷ್ಟೇ. ಬಟ್ ಇದನ್ನು ಸ್ವಲ್ಪ ಕ್ವಾಂಟಿಟಿ ಸಣ್ಣಕ್ಕಿರೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಬೆಂದೋಗುತ್ತೆ. ಇದನ್ನು ಆಲ್ಮೋಸ್ಟ್ ತುಂಬ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಅದನ್ನು ಬೆಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ತೆಗೆದ್ರೆ ಅದು ಆಗೋದಿಲ್ಲ. ಅದು ಅಗೇನ್ ಚಿಕನ್ನಲ್ಲಿ ಜಸ್ಟ್ ಫ್ರೈ ಮಾಡಿರೋ ಥರ ಆಗ್ಬಿಡುತ್ತೆ ಅಷ್ಟೇ. ಇದು ಹೆಂಗೆ ಅಂದರೆ ತುಂಬ ಹೊತ್ತದು ಒಂಥರ ಸಿಯೋ ಥರ ಇರಬೇಕು, ಆದರೆ ಸಿಹಿದಿರಬಾರ್ದು ಅಷ್ಟೇ, ಆ ಥರ ಬರಬೇಕು. ಆ್ಯಂಡ್ ಇದನ್ನು ಟೇಸ್ಟ್ ಮಾಡಿ ನೋಡಿ, ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇಟ್ಸ್ ವೆರಿ ಟೇಸ್ಟಿ. ಇನ್ನೂ ನಿಮಗೆ ಏನಾದ್ರು ಬಾರ್ಬಿಕ್ಯೂ ಮಾಡೋ ಥರ ಏನಾದ್ರು ನಿಮ್ಮ ಮನೇಲಿ ಏನಾದರೂ ಒಲೆ ಇತ್ತು ಅಂದ್ಬಿಟ್ರೆ, ಜಸ್ಟ್ ಒಂದು ತಂತಿಗೆ ಇದನ್ನೆಲ್ಲ ಚುಚ್ಚಿಬಿಟ್ಟು ಸುಮ್ಮನೆ ಕಾಯ್ತಾ ಇರುತ್ತಲ್ವ ಒಲೆ ಅಂತ ಹತ್ರ ಹೋಗಿ ತೊಗೊಂಡೋಗಿ ಸುಮ್ಮನೆ ಹಿಂಗೆ ಇಟ್ಬಿಡಿ, ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಎಸ್ಪೆಷಲಿ ಈ ಚಳಿಗೆ. ಓಕೆನಾ. ಅದ್ರ ಮೇಲೆ ಫೈನಲಾಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಇದನ್ನು
ಇವಾಗ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಫುಲ್ಲು ಡ್ರೈ ಆಗಿ ಆಲ್ಮೋಸ್ಟ್ ಸೀದೋಗೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅನ್ನೋವಾಗ ನಾನು ಅದನ್ನು ತೆಗಿಯೋದು. ಓಕೆನಾ? ಎಸ್, ಬನ್ನಿ ಹಾಗಾದರೆ ನೆಕ್ಸ್ಟು ನನ್ನ ಪ್ಲೇಟ್ ಹೇಗಿದೆ ಅಂತ ನೋಡೋಣ. ನೋಡಿ, ಇವಾಗ ಚಿಕನ್ ಡ್ರೈ ಹಾಕ್ಕೊಂಡಿದ್ದೀನಿ, ಚಿಕನ್ ಗೊಜ್ಜು ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಅದನ್ನು ಮತ್ತು ವ್ಲಾಗ್ನ ನಾನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡಿ. ಓಕೆನಾ? ನಾನೊಂದು ಕಡ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೆ, ಅದು ನಿನ್ನೆ ಬಂತು, ಅಂದರೆ ಶನಿವಾರ ನಮಗೆ ತೊಗೊಳ್ಳೋ ಥರ ಆಯಿತು. ಹಾಗಾಗಿ ಅದನ್ನು ಇದರಲ್ಲಿ ತೋರಿಸ್ತೀನಿ ಹೇಗಿದೆ ಅದು ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇದು ನನ್ನ ಕಸ್ಟಮೈಸ್ ಡಿಸೈನ್. ಇದು ನಾನು ಅವ್ರಿಗೆ ಹೆಂಗೆ ಹೇಳಿದ್ನೋ ಅದೇ ಥರ ಮಾಡಿದ್ದಾರೆ. ಇಟ್ ಈಸ್ ಅರೌಂಡ್ 18 grams. ಓಕೆನಾ? ಆ್ಯಂಡ್ ನೀವು ಕೇಳ್ತೀರಾ ಫೋಟೋ ಅಟ್ಯಾಚ್ ಮಾಡಿ ಅಂತ. ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನೀವು ನೋಡಿ. ಓಕೆ, ಸರಿ, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಆ್ಯಂಡ್ ಇದ್ರ ಪಿಕ್ಚರ್ ನಿಮ್ಗೆ ಎಕ್ಸಾಕ್ಟಾಗಿ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದು ಕ್ಲಿಯರ್ ಇಲ್ಲ ಅಂತ ಹೇಳಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆ, ನಾನು ಕಳಿಸ್ತೀನಿ ನಿಮಗೆ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಲವ್ ಯು ಗೈಸ್ ಸೋ ಮಚ್. ಬಾಯ್.